ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನೋ ಅಕ್ಕ ಅಂದೆ? ನಿನ್ನ ಅಕ್ಕ ಯಾವಾಗ್ಲೂ ಹೇಳ್ತಿದ್ಲು, ಇವಳನ್ನ ನಂಬೇಡಿ, ಇವಳನ್ನ ನಂಬಿದ್ರೆ ಮನೆನ ಗುಡಿಸಿ ಗುಂಡಾಂತರ ಮಾಡ್ತಾಳೆ ಅಂತ. ಅದಕ್ಕೆ ತಕ್ಕ ಹಾಗೆ ಎಲ್ಲ ನಡೀತಾ ಇದೆ. ಈಗ ನೀನ್ ಬೇರೆ. ಅಮ್ಮ, ನಿನಗೆ ಸತ್ಯ ಇಷ್ಟ ಇಲ್ಲ, ಓಕೆ, ಆದರೆ ಇವಳು ಮಾಡಿಲ್ದಿರೋ ತಪ್ಪೆಲ್ಲ ಇವಳ ಮೇಲೆ ಯಾಕಮ್ಮ ಹೊರಿಸ್ತಾ ಇದೆಯಾ? ಏನೋ ಹೆಂಡತಿ ಪರ ವಕಾಲತ್ ವಹಿಸ್ಕೊಂಡು ಬರ್ತಾ ಇದೀಯಾ? ಇಷ್ಟು ದಿನ ಇವಳನ್ನ ನೋಡಿದ್ರೇ ಗುರ್ರ ಅಂತಿದ್ದೆ, ಈಗ ಇವಳು ಇಷ್ಟು ಬೇಗ ನಿನ್ನ ತಲೆ ಕೆಡಿಸ್ಬಿಟ್ಲಾ? ಕಾರ್ತಿಕ್, ಅವಳನ್ನೇನು ನೋಡ್ತಿದ್ಯಾ? ನನ್ನನ್ನು ನೋಡ್ಕೊಂಡು ಮಾತಾಡು. ನಿನ್ನೆ ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ನನಗೆ ಹೇಗಾಗಿತ್ತು ಗೊತ್ತಾ? ಮದುವೆಗಿಂತ ಮುಂಚೆ ನೀನು ಯಾವತ್ತಾದ್ರೂ ಹಾಗಿದ್ದೀಯೇನೋ, ಆದ್ರೆ ಈಗ ಎಲ್ಲ ಇವಳು ಹಾಳು ಕಾಲ್ಗುಣ. ಅಮ್ಮ ಪ್ಲೀಸ್, ಸತ್ಯ ಬಂದ್ಮೇಲೆ ನಾನು ಫ್ರಸ್ಟ್ರೇಷನಲ್ಲಿ ಕುಡಿತಾ ಇದ್ದಿದ್ದು ನಿಜ, ಆದರೆ ಅದಕ್ಕೆ ಸತ್ಯ ಕಾರಣ ಅಲ್ಲ. ನನ್ನ ಮೈಂಡ್ ನನ್ನ ಕಂಟ್ರೋಲಲ್ಲಿ ಇರ್ತಾ ಇರಲಿಲ್ಲ, ಅದಕ್ಕೆ ಹೇಗಾಯ್ತು. ಆಮೇಲೆ ನಾನು ಕುಡಿಯೋದು ಬಿಟ್ಟಿದ್ದು ಸತ್ಯನಿಂದಾನೆ, ಅವಳು ಬುದ್ಧಿ ಹೇಳಿದ್ಮೇಲೆ. ಅಮ್ಮ, ಸತ್ಯನ ಕಾಲ್ಗುಣ ಸರಿ ಇಲ್ಲ ಅನ್ನೋದೆಲ್ಲ ಸುಳ್ಳಮ್ಮ, ಅದೆಲ್ಲ ಮೂಢನಂಬಿಕೆ. ಅಮ್ಮ, ನಾನು ಕುಡಿಯೋದ್ರಿಂದ ನಿಮಗೆಲ್ಲ ಎಷ್ಟು ಹರ್ಟ್ ಆಗುತ್ತೆ ಅಂತ ಸತ್ಯ ಬಿಡಿಸಿ ಹೇಳಿದ್ಲು, ಅದಕ್ಕೆ ನಾನು ಕುಡಿಯೋದೇ ಬಿಟ್ಬಿಟ್ಟೆ. ಓ, ಲಕ್ಷ್ಮಣ ಹೇಳಿದ್ದಕ್ಕೆ ನೀನು ಕುಡಿಯೋದು ಬಿಡ್ಲಿಲ್ಲ, ಆದ್ರೆ ನಿನ್ನ ಹೆಂಡತಿ ಹೇಳಿದ ತಕ್ಷಣ ಕುಡಿಯೋದು ಬಿಟ್ಬಿಟ್ಟಿಯಾ? ಅಮ್ಮ, ಚಿಕ್ಕಪ್ಪ ಬುದ್ಧಿವಾದ ಹೇಳಿದ್ರು, ಆದ್ರೆ ಅದಕ್ಕಿಂತ ಮುಂಚೆ ಏನೋ ನಿನ್ನ ಹೆಂಡತಿ ನಿನ್ನನ್ನು ತಿದ್ದಿ ತೀಡದ್ಲಾ? ಏನ್ ಪ್ರೂವ್ ಮಾಡಕ್ ಹೊಟ್ಟಿದ್ಯಾ ನೀನು? ನಾವೆಲ್ಲ ಕೆಟ್ಟವರು, ಇವಳು ಮಾತ್ರ ದೇವತೆನಾ? ಪ್ಲೀಸ್, ನನ್ನಿಂದಾಗಿ ನೀವಿಬ್ರು ಜಗಳ ಆಡೋದು ಬೇಡ. ಅಮ್ಮ ಮಗನ ಮಧ್ಯೆ ತಂದಿಟ್ಟು ತಮಾಷೆ ನೋಡಿ ಈಗ ಸಾಕು ಅಂತ ನಾಟಕ ಆಡ್ತಿದ್ಯಾ? ಭೇಷ್, ಮೆಚ್ಚಿದೆ ಕಣಮ್ಮ, ಮೆಚ್ಚಿದೆ. ನನ್ನ ಮಗನಿಗೆ ಚೆನ್ನಾಗಿ ಮೋಡಿ ಮಾಡಿದೀಯಾ. ಅವನ ಮನಸ್ಸು ಹಾಲ್ನಂಥದ್ದು, ಹುಳಿ ಹಿಂಡಿ ವಿಷ ಮಾಡ್ಬಿಟ್ಟಿಯಲ್ಲೇ. ತಾಯಿ ವಿರುದ್ಧ ಮಗನೇ ಎತ್ಕಟ್ಬಿಟ್ಟಿಯಾ? ಅಮ್ಮ ಪ್ಲೀಸ್. ನೀನು ಅವಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಬ್ರಿಗೊಬ್ರು ಮದುವೆ ಆಗಿದ್ದೀರ. ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನಾನು ಕಾಯ್ತಾನೇ ಇದ್ದೀನಿ. ಆದರೆ ಸರಿ ಹೋಗೋ ಯಾವ ಲಕ್ಷಣನೂ ನಿಮ್ಮಿಬ್ಬರಲ್ಲೂ ಕಾಣ್ತಿಲ್ಲ. ಅಪ್ಪ, ಇದೆಲ್ಲ ಟೆನ್ಷನ್ಗೊಂದು ರೀಸನ್ನ. ಪಾಪ ಕಣ ಹುಡುಗಿ, ಅವಳು ಬಾಳನ್ನೇ ನಾನು ನಾಶ ಮಾಡಿಬಿಟ್ಟೆ. ನಿನ್ನ ಜೊತೆ ಅವಳಿಗೆ ಮದುವೆ ಮಾಡಿಸಿ ನಾನೇ ಅವಳಿಗೆ ಅನ್ಯಾಯ ಮಾಡಿಬಿಟ್ಟೆ. ಬೇಕಾದ್ರೆ ಅವಳ ಬಾಯಲ್ಲಿ ಅವಳು ಸುಖವಾಗಿದ್ದೀನಿ ಅಂತ ಹೇಳಿಸ್ತೀನಪ್ಪ, ಅವಾಗಾದ್ರೂ ನೀವು ನೆಮ್ಮದಿಯಾಗಿರ್ತೀರಾ. ನೀನು ಬೇಕಾದರೆ ಅವಳು ಬಾಯಿಂದ ಹೇಳಿಸ್ಬೋದು, ಆದರೆ ಅವಳು ಮನಸ್ಸಿಂದ ಹೇಳ್ಸೋಕ್ಕೆ ಸಾಧ್ಯವೇ ಇಲ್ಲ. ಅವಳು ಈ ಮನೆಗೆ ಬಂದಾಗಲಿಂದಲೂ ಅವಳ ಮುಖದಲ್ಲಿ ನೆಮ್ಮದಿಯ ನಗುವನ್ನು ನೋಡಿದೀಯನೋ? ಅವಳು ನಿಜವಾಗ್ಲೂ ನಗ್ತಾಳೋ ಸುಮ್ಮನೆ ನಗ್ತಾಳೋ ನನ್ಗೆ ಏನಪ್ಪ ಗೊತ್ತಾಗತ್ತೆ? ಅವಳ ಮನಸ್ಸಲ್ಲಿ ನನ್ನ ಕ್ಯಾಮ್ರಾ ಇಟ್ಟು ನೋಡೋಕ್ಕಾಗತ್ತೆ? ನೋಡ್ಬೇಕು ಕಣೋ. ಲೈಫ್ ಪಾರ್ಟ್ನರ್ ಅಂದ್ರೆ ಅದೇನೆ. ಸತ್ಯ ಪಡೋ ನೋವು, ಸತ್ಯ ಪಡೋ ಖುಷಿ ಅವಳು ನಿನಗೆ ಹೇಳದೇನೆ ನಿನಗೆ ಅರ್ಥ ಆಗ್ಬೇಕು ಕಣೋ. ಮದುವೆಯಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಯಾಕೆ ಹೇಳಿಸ್ತಾರೆ ಗೊತ್ತೇನೋ? ಧರ್ಮದಲ್ಲೂ ಅರ್ಥದಲ್ಲೂ ಮೋಕ್ಷದಲ್ಲೂ ನೀನು ಹೆಂಡತಿ ಕೈ ಬಿಡೋದಿಲ್ಲ ಅಂತ ಹೆಣ್ಣಿನ ಕಡೆಯವರಿಗೆ ನೀನು ಕೊಡೋ
ಸತ್ಯನ್ ತಪ್ಪೇ ಇಲ್ಲ. ಅವಳಿಗೆ ಗೊತ್ತೇ ಇರಲಿಲ್ಲ. ಏನೇ ಹೇಳ್ತಿದ್ಯಾ ನೀನು? ಕೀರ್ತನ ಯಾಕೆ ಹಾಗೆ ಮಾಡ್ತಾಳೆ? ಸ್ವಂತ ತಮ್ಮನಿಗೆ. ಆದ್ರೆ ಕೀರ್ತನ ಕೊಟ್ಲಲ್ಲ ಅಕ್ಕ. ಸತ್ಯ ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಸಿಂಪಲ್ ಆಗಿ ಮಾಡಿದ್ಲು. ಆದ್ರೆ ಕೀರ್ತನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ಲು. ನಾವ್ ಎಷ್ಟು ಬೇಡ ಅಂದ್ರೂ ಕೇಳಲಿಲ್ಲ ಗೊತ್ತಾ. ನಿಮ್ಗಳನ್ನು ಕರ್ಸಿದ್ಲು ಅವಳು. ನೀನು ಮತ್ತೆ ಭಾವ ಬರೋ ಹೊತ್ತಿಗೆ ಕಾರ್ತಿ ನಶೆಯಲ್ಲಿದ್ದ. ನಿನ್ನ ಕೋಪ ಸತ್ಯನ ಕಡೆ ತಿರುಗುತ್ತೆ ಅಂತ ಅವಳು ಮಾಡಿರೋ ಪ್ಲಾನ್ ಅಕ್ಕ ಇದು. ಕೀರ್ತನಂಗೆ ಸತ್ಯನ್ ಕಂಡ್ರೆ ಆಗಲ್ಲ ಅಕ್ಕ. ನಿನಗೆ ಹೇಗೆ ಇದೆಲ್ಲ ಗೊತ್ತು? ಅಕ್ಕ, ನಾವಿಬ್ರು ಒಡ ಹುಡ್ತವ್ರು. ಯಾವತ್ತು ಮಕ್ಕಳ ವಿಚಾರದಲ್ಲಿ ಭೇದ ಭಾವ ಮಾಡಿಲ್ಲ ಅಲ್ವಾ? ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ತಿಳ್ಕೊಂಡೇ ಹೇಳ್ತಾ ಇದ್ದೀನಿ ಅಂತ ಅರ್ಥ. ಬರೀ ಬಾಯಿ ಮಾತಿ ಹೇಳಿದ್ರೆ ಸಾಲಲ್ಲ. ಅಪ್ಪ, ನೀವು ಹೇಳ್ದಂಗೆ ಸತ್ಯನ ನಾನು ಹೆಂಡತಿಯಾಗಿ ಒಪ್ಕೊಳ್ಳೋಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಅವಳಿಗೆ ನೋವಾಗ್ದಿರೋ ಥರ ನೋಡ್ಕೊಳ್ಳೋಕ್ಕಂತೂ ಪ್ರಯತ್ನ ಪಡ್ತೀನಿ. ಅವಳ ಮುಖದಲ್ಲಿ ನಗು ಮೂಡಿಸೋ ಕೆಲಸ ಮಾಡ್ತೀನಿ. ನಾನು ಹೇಳಿದೆ ಅಂತ ನೀನು ಇದನ್ನೆಲ್ಲ ಮಾಡೋದು ಬೇಕಿಲ್ಲ. ನಿನ್ನ ಮನಸ್ಸಿನಲ್ಲಿ ನಿಜವಾಗೂ ಅವಳ ಬಗ್ಗೆ ಕಾಳಜಿ ಗೌರವ ಇದ್ದರೆ ಹಾಗೆ ಮಾಡು. ಮಾಡ್ತೀನಪ್ಪ. ಇನ್ಮೇಲೆ ಸತ್ಯ ಈ ಮನೇಲಿ ನಗ್ನಗ್ತಾನೆ ಇರ್ತಾಳೆ. ಆದ್ರೆ ನೀವು ಮಾತ್ರ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಯ್ತಾ? ನಾನು ಚೆನ್ನಾಗೇ ಇದ್ದೀನಿ ಕಣೋ, ನನಗೇನೂ ಆಗಲ್ಲ. ನೀವಿಬ್ಬರು ಸುಖವಾಗಿದ್ದರೆ ಅದೇ ನನಗೆ ನೆಮ್ಮದಿ, ಅದೇ ನನಗೆ ಆರೋಗ್ಯ. ಅಮ್ಮ ಅಮ್ಮ, ಅದೇನೋ ಸತ್ಯ ಬರೀ 6 ತಿಂಗಳು ಈ ಮನೆಯಲ್ಲಿ ಇರೋದು ಅಂತ ಹೇಳಿದ್ಯಲ್ಲ, ಏನಮ್ಮ? ಏನಿಲ್ಲ ಅಮ್ಮ, ಏನು ಅಂತ ಹೇಳು. ಏನಿಲ್ಲ ಬಿಡು. ಅಮ್ಮ, ನೀನ್ ಏನ್ ವಿಷಯ ಅಂತ ಹೇಳೋವರೆಗೂ ನೀನ್ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಇವತ್ತು. ಸತ್ಯ ನನಗೆ ಮಾತು ಕೊಟ್ಟಿದ್ದಾಳೆ. ಇನ್ನು 6 ತಿಂಗಳಲ್ಲಿ ಅವಳು ಈ ಮನೆಗೆ ಹೊಂದ್ಕೊಳ್ಳದೆ ಹೋದ್ರೆ ಅವಳೇ ಈ ಮನೆ ಬಿಟ್ಟು ಹೋಗ್ತಾಳಂತೆ. ಅಮ್ಮ, ವಿಷಯ ಏನು ಅಂತ ಪೂರ್ತಿಯಾಗಿ ಹೇಳು ನೀನು. ತುಂಬಾ ಸ್ಪಷ್ಟವಾಗಿ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ರೆ ನಿನ್ನ ಕಾರ್ತಿಕ್ ಕನ್ಸೆಂಟ್ ಇಂದ ಆಗ್ತಿರೋ ವಿಚ್ಛೇದನ ಪತ್ರ. ನೀವಿಬ್ರು ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತಹ ಡಿವೋರ್ಸ್. 6 ತಿಂಗಳಾದ್ಮೇಲೆ ಈ ಪೇಪರ್ಸ್ ಅನ್ನ ನನ್ನ ಲಾಯರು ಮೂವ್ ಮಾಡ್ತಾರೆ. ಅಂದ್ರೆ 6 ತಿಂಗಳಾದ್ಮೇಲೆ ನಿನಗೂ ನನ್ನ ಮಗನಿಗೂ ಕೋರ್ಟು ಡಿವೋರ್ಸ್ ಕೊಡುತ್ತೆ. ಈ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರೋದು ಕೀರ್ತನ, ಇನ್ಯಾರಿಗೂ ಗೊತ್ತಾಗಬಾರ್ದು. ನೋ ಪ್ರಾಬ್ಲಮ್ ಅಮ್ಮ, ಖಂಡಿತ ನಾನು ಯಾರಿಗೂ ಹೇಳೋದಿಲ್ಲ. ಬಟ್ ನೀನೇನಮ್ಮ, ನೀನು ಆ ಸತ್ಯನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ
ಇಷ್ಟೊಂದು ಕ್ಲೆವರ್ ಆಗಿ ಮೂವ್ ಮಾಡಿದ್ಯಾ ಅನ್ನೋದನ್ನ ಗೆಸ್ಸೇ ಮಾಡೋದಕ್ಕಾಗೋದಿಲ್ಲ. ಗುಡ್ ಅಮ್ಮ, ವೆರಿ ಗುಡ್. ನಿನ್ನ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ನಿನ್ನ ಕೆಲಸ ನೀನು ಮಾಡ್ಕೊಂಡಿರೋ. ಈ ವಿಷಯ ನನಗೆ ನಿನಗೆ ಸತ್ಯಂಗೆ ಮಾತ್ರ ಗೊತ್ತಿರೋದು. ಇದೇನಾದರೂ ಆಚೆ ಬಂತೋ? ನೋ 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 ನೋ, ಯು ಡೆಫಿನೆಟ್ಲಿ ಕ್ಯಾನ್ ಟ್ರಸ್ಟ್ ಮೀ ಅಮ್ಮ. ಅವಳ ಬಗ್ಗೆ ತಿಳ್ಕೊಂಡು ನಮ್ಗೇನಾಗಬೇಕಾಗಿದೆ? ಅವಳಿಂದಾಗಿ ನಾನು ಸತ್ತಿಂಗ್ ಮಾಡಿರೋ ಅನ್ಯಾಯಕ್ಕೆ ನಾನು ಇನ್ನೊಂದು ಜನ್ಮ ಎತ್ತು ಬಂದು ನನ್ನ ಪಾಪ ಪರಿಹಾರ ಆಗಲ್ಲ. ಅವಳು ನಮ್ಮ ಪಾಲಿ ಸತ್ತು ಹೋಗಿದ್ದಾಳೆ ಅಷ್ಟೇ. ಹಾಗಂತ ಬಾಯಿ ಮತ್ತಲ್ಲಿ ಹೇಳ್ಬೋದು ನೀನು, ಆದ್ರೆ ನೀನ್ ಕರಳು ಕೇಳುತ್ತಾ? ಅವಳು ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಈ ಮನೆ ಮಗಳೇ ಕಣೆ. ನಮ್ಮ ಮಾನ ಮರ್ಯಾದೆನ ಬೀದಿಲ್ ಹರಾಜ್ ಹಾಕಿದಕ್ಕೆ ಅವಳಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ಅತ್ತೆ. ಅವಳ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ನಾನು ಸತ್ಯನ್ ಮನೆಯವ್ರಿಗೆ ಫೋನ್ ಮಾಡಿ ಹಬ್ಬಕ್ಕೆ ಬರಕ್ಕೆ ಹೇಳ್ತೀನಿ. ಸರಿ, ಹಾಗೆ ಮಾಡು. ಫೋನ್ ಮಾಡಾದ್ಮೇಲೆ ದಿವ್ಯಾ ಅದ್ಯಾವುದೋ ನಂಬರಿಂದ ಫೋನ್ ಮಾಡಿದ್ಲು ಅಂತ ಹೇಳ್ದಲ್ಲ, ಆ ನಂಬರ್ಗೆ ಫೋನ್ ಮಾಡಿಕೊಡು. ಆಗಲ್ಲ ಅತ್ತೆ, ಕ್ಷಮಿಸಿ. ನಾನು ನಿಮಗೆ ಫೋನ್ ಮಾಡಿಕೊಡಲ್ಲ. ಅಲ್ವೇ, ಅವಳು ನಮ್ಮನ್ನು ಬಿಟ್ಟು ಹೋದ್ಲು ಅಂತ ನಾವು ಅವಳನ್ನು ಬಿಟ್ಬಿಡಕ್ಕಾಗುತ್ತೇನೆ? ನನ್ನ ಹತ್ರ ಇಲ್ಲ ಅತ್ತೆ. ಸುಮ್ಮನೆ ಸುಳ್ಳು ಹೇಳ್ಬೇಡಮ್ಮ ನೀನು. ನೀನು ಅದನ್ನ ನೋಟ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ನೀವ್ ಏನ್ ಹೇಳಿದ್ರು ನಾನು ಇಲ್ಲ ಅಂತ ಹೇಳ್ಬಿಟ್ನಲ್ಲ. ಸುಮ್ಮನೆ ಗಲಾಟೆ ಮಾಡಬೇಡ, ಫೋನ್ ಮಾಡಿಕೊಡು. ಅವಳು ವಿಷದ ಹಾವು ಅತ್ತೆ, ಅವಳ ಜೊತೆ ಮತ್ತೆ ಸಂಬಂಧ ಬೇಡ. ದಿವ್ಯಾ, ಯಾಕೆ ಫೀಲ್ ಮಾಡ್ಕೋತಿದ್ಯಾ? ಇದೆಲ್ಲ ನಮ್ಮ ಬ್ರೈಟ್ ಫ್ಯೂಚರ್ಗೆ ಮಾಡ್ತಿರೋ ಸ್ಯಾಕ್ರಿಫೈಸ್ ಅನ್ಕೋ. ನೋಡು ಬೇಬಿ, ನಿನ್ನ ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಮೇಲಿಂದ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಕಾಫಿ ತಿಂಡಿ ಅಡಿಗೆ ಮಾಡೋದ್ರಿಂದ ಹಿಡಿದು ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರೆದು ಹಸು ಮೇಯಿಸಿ ವಾಪಸ್ ತಂದು ಕೊಟ್ಟಿಗೆ ಕಟ್ಟೋವರೆಗೂ ಎಲ್ಲ ಕೆಲಸನೂ ನಂದೆ. ಈಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಮ್ ಅಂತ ಇದ್ಬಿಡು. ತಾತನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನೀನೇನು ತಲೆ ಕೆಡಿಸ್ಕೋಬೇಡ, ನಾನ್ ಮ್ಯಾನೇಜ್ ಮಾಡ್ತೀನಿ. ನೀನ್ ಸುಖವಾಗಿರ್ಬೇಕಷ್ಟೇ, ಅದು ಮುಖ್ಯ. ಇಲ್ಲಿ ನಾನ್ ಸುಖವಾಗಿರದ ಅದು ಭ್ರಮೆ. ನಿನ್ನಿಂದ ನನ್ನ ಸಮಸ್ಯೆನ ಪರಿಹಾರ ಮಾಡಕ್ಕಾಗಲ್ಲ. ಅದಕ್ಕೆ ನಾನೇ ಏನಾದ್ರೂ ಚಾರ್ಜ್ ತಗೋಬೇಕು. ಚಾರ್ಜಾ? ಏನ್ ಮಾತಾಡ್ತಿದ್ಯಾ ಬೇಬಿ? ಏನ್ ಚಾರ್ಜ್ ತಗೋತ್ಯಾ? ಏನಿಲ್ಲ ಬಿಡು, ಹೇಳಿದ್ರು ಏನು ಯೂಸ್ ಇಲ್ಲ. ಏನೇನೋ ಮಾಡಕ್ ಹೋಗಿ ಎಡ್ವರ್ಟ್ ಮಾಡ್ಬೇಡ ಬೇಬಿ, ಆಮೇಲೆ ನಮ್ ಬಂಗ್ಲೆ ಕನ್ಸು ಪರ್ಮನೆಂಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಆಯ್ತು ಬಿಡು, ಜೀವನ ಪೂರ್ತಿ ಇದೇ ಕೊಟ್ಕೆಲೆ ಬಿದ್ದು ಸಾಯ್ತೀನಿ. ನಮ್ಮನೆಯವ್ರು ಎಷ್ಟು ನೆನಪಾಗ್ತಿದಾರೆ ಗೊತ್ತಾ? ನಾನು ಅವರಿಗೆ ಎಷ್ಟೇ ತೊಂದರೆ ಕೊಟ್ರು ಅವ್ರು ನನ್ನನ್ನ ಸಹಿಸ್ಕೋತಾ ಇದ್ರು. ಆದ್ರೆ ಇಲ್ಲಿ ಎಲ್ಲ ನಾನೇ ಸಹಿಸ್ಕೊಳ್ಳೋ ತರ ಆಗಿದೆ. ಅಷ್ಟೇ ಅಲ್ಲ, ನಾನಲ್ಲಿ ಏನೇ ಕಿತಾಪತಿ ಮಾಡಿದ್ರು ಅದನ್ನ ಸತ್ಯನ ಮೇಲೆ ಎತ್ತಾಗ್ತಾ ಇದ್ದೆ. ಎಲ್ರು ಸತ್ಯಂಗ್ ಬೈತಾ ಇದ್ರು, ನನ್ನನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ರು. ಆದ್ರೆ ಇಲ್ಲಿ ಪ್ರತಿ ಕ್ಷಣ ಅನುಭವಿಸೋ ತರ ಆಗಿದೆ. ಎಲ್ಲ ಒಂದೊಂದು ಟೈಮು ಬೇಬಿ. ನೀನ್ ಹಿಂಗ್ ಕೊರ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ನೋಡು, ಊಟ ಮಾಡು. ಜಾಣೆ ನಮ್ಮ ಹುಡುಗಿ. ಏನ್ ಮಾಡ್ತೀಯ ನೀನೇ ನೋಡು. ನನ್ನ ನರ್ಕದಿಂದ ಪಾರ್ ಮಾಡು. ಬಾಲ ಇರುವಾಗ ನಿನ್ಗೆ ಯಾಕೆ ಟೆನ್ಷನ್ ಬೇಬಿ? ನಿನ್ಗೆಲ್ಲಾ ತರ ಕಂಫರ್ಟು ಕೊಡ್ತೀನಿ, ನೋಡ್ತಾ ಇರು. ನೀನ್ ಇಂಥ ಕಂಡೀಷನ್ ಅಲ್ಲೂ ರಾಣಿ ತರ ಇರ್ಬೇಕು, ಹಂಗ್ ನೋಡ್ಕೊತೀನಿ. ಅಂದ್ಹಾಗೆ ಇವತ್ತು ನಿನ್ಗೊಂದು ಸರ್ಪ್ರೈಸ್. ಬೇಜಾರು ಮಾಡ್ಕೋಬೇಡ, ಕೀರ್ತನ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ, ಸರಿನಾ?
ನಿಜವಾಗ್ಲೂ ನನಗೆ ಕೀರ್ತನಾಗ ಒಳ್ಳೇದಾಗಬೇಕು ಅಂತಾನೆ ಇದೆ ಚಿಕ್ಕತ್ತೆ. ಇದನ್ನ ನೀವು ನನ್ನ ಎದುರಿಗಿದ್ದೀರಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಗಂಡನ ಮನೆ ಬಿಟ್ಟು ತವ್ರ ಮನೇಲಿ ಕೂರೋದು ಸಾಧನೆ ಅಲ್ಲ ಅಲ್ವಾ? ಹಾಗಂತ ಅವಳು ಇದ್ದಾಳೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನಮ್ಮ ಮನೇಲಿ ಎಷ್ಟು ಜನ ಇದ್ರು ಖುಷಿನೇ, ಇದು ಅವಳ ಮನೆನೇ. ಅವಳು ಇರೋದಕ್ಕೆ ಅವಳಿಗೆ ಹಕ್ಕಿದೆ, ಆದ್ರೆ ಅವಳಿಗೆ ಅಂತ ಒಂದು ಸಂಸಾರ ಆಗ್ಬೇಕಲ್ವಾ? ಅವಳು ಅದನ್ನ ನೋಡ್ಕೊಳ್ಳೋದು ಬಿಟ್ಟು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾಳೆ? ಮುಚ್ಚೆ ಬಾಯಿ. ಸತ್ಯ ಅಂತ ಹುಡುಗಿ ಚರ್ಚೆ ಬೇಡ. ಈ ಮನೆಯಲ್ಲಿ ಇದೇ ಕೊನೆ. ಇನ್ನೊಂದ್ಸರಿ ಒಬ್ಬರ ಹಿಂದೆ ಇನ್ನೊಬ್ರು ಮಾತಾಡೋದು ನನ್ನ ಕಿವಿಗೆ ಏನಾದ್ರು ಬಿದ್ರೆ ಸರಿ ಇರಲ್ಲ ಊರ್ಮಿಳ. ಇಂಥವಳು ಮಾತು ಕೇಳ್ಕೊಂಡು ನೀನ್ ಮನಸ್ಸು ಕೆಡ್ಸ್ಕೋಬೇಡ. ನಾಳೆ ಬೆಳಗಾದ್ರೆ ಹಬ್ಬ ಇದೆ, ನೆನಪಿರ್ಲಿ. ಬಾಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸರ್ಪ್ರೈಸ್ ಅಂತ ಹೇಳಿಲ್ವಾ ಬೇಬಿ? ಸುಮ್ನೆ ಬಾ, ಹಂಗೆ ಹಂಗೆ ಸ್ಟ್ರೈಟ್ ಬಾ. ಎಲ್ಲಿಗೆ ಅಂತ ಹೇಳು. ಸರ್ಪ್ರೈಸು. ಏನ್ ಸರ್ಪ್ರೈಸು? ಬಾ ಹೇಳ್ತೀನಿ. ದಿವ್ಯಾ, ಇವತ್ತಿಂದ ನಿನ್ ಕಷ್ಟ ತೀರ್ತು ಅಂತ ತಿಳ್ಕೊ. ನಮ್ ಬಾಬಯ್ಯನ ಮದುವೆ ಆಗಕ್ಕೆ ಪುಣ್ಯ ಪುಣ್ಯ ಮಾಡಿದ್ದೆ ನೀನು. ಬಾಬಯ್ಯ ಅದಕ್ಕೆ ಕಂಡ್ಬಿಡು, ಅವ್ರವ್ರ ಸುಖ ಸಂಪತ್ತನ್ನ ನೋಡ್ಬಾರ್ದೆ. ಹೌದು ಬಾಬಯ್ಯ, ಇದನ್ನೆಲ್ಲ ದಿವ್ಯಾ ನೋಡಿದ್ರೆ ಖುಷಿಲ್ ಕುಂದಾಡ್ಬಿಡ್ತಾಳೆ. ಇನ್ನೇನ್ ಬೇಕು ನಿಂಗೆ? ಎಲ್ಲ ಸಲೀಸಾಗೋಯ್ತಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಕವರಕ್ಕ. ದಿವ್ಯಾ, ಇನ್ ಮುಂದೆ ನೀನು ಬಿಂದಾಸ್ ಆಗಿರ್ತೀಯ ನೋಡು, ಚಿಂತೆನೇ ಇಲ್ಲ. ಬಾಬಯ್ಯ ನಿನ್ನ ಮಹಾರಾಣಿ ತರ ನೋಡ್ಕತಾನೆ ಅಂದಿದ್ದು ಸುಳ್ಳಾಗ್ಲಿಲ್ಲ. ಕರೆಕ್ಟ್ ಕವರಕ್ಕ. ಅಷ್ಟು ದೊಡ್ಡ ಕಾರ್ ಬಂದಿದ್ಯಾ? ನಾನೇ ಊರ್ ಬಿಟ್ಟು ಹೋದ್ರೆ ಖುಷಿಯಾಗಿರ್ತೀನಿ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು? ಬಾಲ, ಕೈ ತೆಗಿ, ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಅದೇನ್ ಸರ್ಪ್ರೈಸ್ ಅಂತ ನಾನು ನೋಡ್ಬೇಕು. ದಿವ್ಯಾ, ಈಗ ತೆಗಿತೀನಿ, ನಿಧಾನಕ್ಕೆ ಕಂಡ್ಬಿಡು. ರೆಡಿ? 1 2 3 ಸರ್ಪ್ರೈಸ್. ನೋಡ್ದ ದಿವ್ಯಾ, ಬಾಬಯ್ಯ ನಿಂಗೋಸ್ಕರ ಏನೇನೆಲ್ಲ ತಂದಾನೆ. ದಿವ್ಯಾ, ಹೇಗಿದೆ ಸರ್ಪ್ರೈಸು? ಶಾಕಿಂಗ್ ಆಗಿದೆ. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಪಾಪಯ್ಯ ನಿಮ್ಗೋಸ್ಕರ ಇದನ್ನೆಲ್ಲ ಸಿಟಿಯಿಂದ ತರಿಸಿರೋದು. ನಿಮ್ ಕಷ್ಟ ನೋಡಕ್ಕಾಗ್ದೆ ಪಾಪಯ್ಯ ದಿನ ಫೀಲ್ ಮಾಡ್ತಿದ್ದ. ಈಗೇನು ಎಲ್ಲ ಕಷ್ಟನು ಸಲೀಸಾಗೋಯ್ತಲ್ಲ. ದಿವ್ಯಾ, ಇವನೇ ಹೇಳು, ಗಂಡ ಅಂದ್ರೆ ನಮ್ ಬಾಬಯ್ಯ ನಂಗಿರ್ಬೇಕು. ಕೌ, ಇದನ್ನೆಲ್ಲ ಹೆಂಗ್ ಯೂಸ್ ಮಾಡೋದು? ಜಸ್ಟ್ ಮಿನಿಟ್, ಹೆಂಗೆ ಅಂತ ನಾನ್ ತೋರಿಸ್ತೀನಿ. ಇಲ್ಲಡ, ಇದು ಪರ್ಕೆ ನೆಲ ಗುಡ್ಸೋದು. ನಮ್ಮೂರಾಗ ಐತೆ ಅಂತ ಸ್ಪೆಷಲ್ ಏನಲ್ಲ. ಇದೇನಲ್ಲ ಇದು ನೋಡ್ಲಾ, ಬೊಗ್ಗಿ ನೆಲ ಒರೆಸಿ ಸೊಂಟ ನೋಯಿಸ್ಕೊಬಾರ್ದು ಅಂತವ ನಿಂತ್ಕೊಂಡೇ ಒರ್ಸೋದು. ಚೆನ್ನಾಗೈತಿ ಚೆನ್ನಾಗೈತಿ. ಇದೇಂತದು ಬಾಬಯ್ಯ? ಇಟ್ ದೊಡ್ಡದಾಗಿ ಅಲ್ಲುಜ್ಜದ? ಏನು ಉಜ್ಜದಿದು? ಬ್ರಷ್ ಕಣಕ, ಪೌಡರ್ ಐತ್ ನೋಡಲ್ಲಿ. ಪೌಡರ್ ಹಾಕಿ ಉಜ್ಬಿಟ್ರೆ ಕೊಟ್ಟಿಗೆ ಕೂಡ ಪಾಡ ಪಾಡ ಅಂತ ಹೊಡಿತದೆ. ಚೆನ್ನಾಗೈತೆ ಚೆನ್ನಾಗೈತೆ. ನಿಂಗೆ ನಾಳೆಯಿಂದ ಇದ್ರಾಗೆ ಉಜ್ಜನ ಕೊಡ್ಕೆಯ. ನೀನೇ ಬೋ ಪುಣ್ಯ ಮಾಡಿದ್ದೆ ದಿವ್ಯಾ. ನಿನ್ ಗಂಡ ಕೆಲ್ಸ ಮಾಡಕ್ ಈಜಿ ಆಗ್ಲಿ ಅಂತ ಏನೇನೆಲ್ಲ ತಂದ್ಕೊಟ್ಟವನೆ. ನಮ್ಮನೇಲಿ ಹೋಯ್ತೆ ದಂಡ ಪಿಂಡ. ನನ್ನ ಗಂಡ ಕೆಲ್ಸ ಮಾಡಕ್ ಈಜಿ ಆಗೋದೋಗ್ಲಿ, ಒಂಚೂರು ಹೆಲ್ಪು ಮಾಡಕ್ಕಲ್ಲ.
ಅದಕ್ಕೆ ಒಂದು ವಿಷಯ ಹೇಳ, ನಮ್ಮೂರಲ್ಲಿರೋ ಹೆಂಗಸರು ಯಾರು ಇದನ್ನ ನೋಡೇ ಇಲ್ಲ. ಹುಷಾರು ಕಣವಿ, ಇದನ್ನೆಲ್ಲವ ಆಚೆ ಕಡೆ ಯಾರಿಗೂ ತೋರಿಸ್ಬೇಡ. ಇದ್ರಿಂದವ ಕೆಲಸ ಈಜಿ ಆಯ್ತತೆ ಅಂತ ಗೊತ್ತಾಯ್ತು ಅಂದ್ರೆ ನಮ್ಮೂರಿನ ಜನಗಳು ನೀನಿಂದ ಬಿದ್ಬಿಡ್ತವೆ. ನಂಗೊಂಚೂರು ಕೊಡವಿ ಅಂತ. ಯಾರಿಗೂ ಕೊಡ್ಬೇಡ, ನಂಗೆ ಮಾತ್ರ ಒಂಚೂರು ಕೊಡು. ಇದೆಲ್ಲ 2ನೇ ದಿನನೇ ತರಿಸ್ಬೇಕು ಅಂತಿದ್ದೆ ದಿವ್ಯಾ, ಆದ್ರೆ ಆಗ್ಲಿಲ್ಲ. ಇದೆಲ್ಲ ನಮ್ಮೂರಲ್ಲಿ ಸಿಗೋದು ಇಲ್ಲ. ಅದಕ್ಕೆ ಎಲ್ರು ಕಣ್ ತಪ್ಪಿಸಿ ಸೀಕ್ರೆಟ್ ಮಿಷನ್ ಅನ್ನೋ ತರ ನಿನ್ಗೋಸ್ಕರ ಕಷ್ಟಪಟ್ಟು ತಂದಿದ್ದೀನಿ. ಎಲ್ಲ ನಿನ್ಗೋಸ್ಕರ ದಿವ್ಯಾ. ಇಷ್ಟ ಆಯ್ತಾ? ಸೆಕೆಂಡ್ ಹ್ಯಾಂಡು ಥರ್ಡ್ ಹ್ಯಾಂಡು ದೇಪ್ಕ ಬಂದ್ಬಿಟ್ಟು ಕವರ್ ಸುತ್ತಿ ವಸ್ತು ಅನ್ನೋ ತರ ಬಿಲ್ಡಪ್ ಕೊಡ್ತಾವನೆ. ನಾಳೆಯಿಂದ ನಿನ್ ಕಷ್ಟ 1000 ಪಟ್ಟು ಕಡಿಮೆ ಆಗತ್ತೆ. ಹೇಗಿದೆ ಸರ್ಪ್ರೈಸು? ಬಾಬಾಯ ಅನಾಹುತ ಆಗೋಯ್ತು. ಅನಾಹುತ ಆಗೋಯ್ತು. ಏನ್ಲಾಯ್ತು? ಯಾಕೆ ಇಷ್ಟು ಗಾಬರಿ ಓಡ್ಬತ್ತಾ ಇದೀಯಾ? ಗಾನ್ ಕೇಸು ಎಲ್ಲ ಮುಗಿದೋಯ್ತು ಬಾಬಾಯ. ಅದೇನು ಅಂತ ನೆಟ್ಗೆ ಹೇಳು, ಬೆಳಗ್ಗೆ ತಲೆ ತಿನ್ಬೇಡ. ಓ ನಿಧಾನ ಕಣ್ಲ, ನೀರ್ ಕುಡಿತ್ಯಾ? ಅದೇನು ಅಂತ ಹೇಳು ಮತ್ತೆ. ಓ ದಿವ್ಯ ಏನಾದ್ರೂ ಒತ್ತಾರೆ ಎದ್ದು ಹೊಲದ ಕಡೆ ಕೆಲ್ಸಕ್ಕೋದ್ಲ, ಅದಕ್ಕೆ ಶಾಕ್ ಆಗಿದ್ಯಾ? ಬಾಬಾಯ ಹೊಲ ಅಂತೆ ಹೊಲ, ಅದಕ್ಕೆ ಬಸ್ ಎತ್ಕೊಂಡು ಈ ಊರೇ ಬಿಟ್ಬಿಟ್ರು. ಬೆಳಗ್ಗೆ ಪ್ರ್ಯಾಂಕ್ ಮಾಡ್ತೀಯಾ? ಅದು ನನ್ ದಿವ್ಯನ್ ವಿಚಾರದಲ್ಲಿ. ಬಿಟ್ಟ ಅಂದ್ರೆ ಮೋರಿಗೆ ಬಿಟ್ಟು ತೇಳ್ಕೊಂಡು ಹೋಗ್ಬಿಡ್ಬೇಕು. ಈ ವಿಚಾರದಲ್ಲಿ ನಾನ್ ಯಾಕೆ ತಮಾಷೆ ಮಾಡ್ಲಿ ಬಾಬಯ್ಯ? ನನ್ನ ನಡೆಗೂ ನಾನು ಹೇಳ್ತಿರೋ ಸತ್ಯ. ಬೇಡ ಕಣೋ, ಚೆನ್ನಾಗಿರಲ್ಲ. ಬಾಬಯ್ಯ ನಿನಗೆ ಹೆಂಗ್ ಹೇಳಯ್ಯ? ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ಅದಕ್ಕೆ ಬಸ್ ಹೊತ್ಕೊಂಡೋಗೇ ಬಿಟ್ರು. ನಾನು ಈ ಕೊಂಪೆಲ್ ಇರಲ್ಲ ಅಂದ್ರು. ಏನೋ ಹೇಳ್ತಿದ್ಯಾ? ನಿನ್ನೆ ತಾನೇ ಅವಳಿಗೋಸ್ಕರ ಅಷ್ಟೆಲ್ಲ ಐಟಮ್ಸ್ ತಂದಿತ್ತಲ್ಲ. ದಿವ್ಯಾನ ನಂಗೆಲ್ಲ ಬಿಟ್ಟು ಹೋಗಕ್ ಚಾನ್ಸೇ ಇಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ತಗೋ, ಅದಕ್ಕೆ ಹೋಗ್ಬೇಕಾರೆ ಇದನ್ನ ಕೊಟ್ಬಿಟ್ಟು ಹೋದ್ರು. ಇದನ್ನ ಓದಿದ್ರೆ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ಕೆಲವ್ರಿಗೆ ಶಂಕದಿಂದ ಬಂದ್ರೇನೆ ತೀರ್ಥರಿತು. ಈಗೇನು ಹೀಗೆ ಮಾತಾಡ್ತಾನೆ ಕಾಲ ಕಳೀತಿರ್ತೀರೋ ಅಥವಾ ಏನ್ ಮಾಡ್ಬೇಕು ಅಂತ ಹೇಳ್ತಿರೋ? ನಿಮ್ಮಿಬ್ರಿಗೂ ಸಲಿಗೆ ಅತಿಯಾಗಿದೆ. ಏ ರಿತು, ನನಗಿಂತ ಈ ನಿನ್ನೆ ಮೊನ್ನೆ ಬಂದಿರೋಳ್ ಮೇಲೆನೆ ನಿನಗ್ ಪ್ರೀತಿ ಹೆಚ್ಚಾಗೋಗಿದೆ ಅಲ್ವೇನೆ? ಹೌದು. ಏನಿವಾಗ? ನೀನ್ ಒಂದಿನಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ದಿದ್ರೆ ನಿನ್ ಮೇಲೂ ಹೆಚ್ಚಾಗೋದು ಪ್ರೀತಿ. ಹೋಗು, ಹೂವ ತಗೊಂಡ್ ಬಾ. ನಿನ್ನ ಕರ್ಕೊಂಡು ಹೋಗೋದಕ್ಕೆ ಏರೋಪ್ಲೇನ್ ಇಲ್ಲಿಗೆ ಬರಲ್ಲ. ಸೂಪರ್. ಅದಕ್ಕೆ ಈಗ ನಾವೇನ್ ಮಾಡೋಣ? ಗೊಂಬೆನೆಲ್ಲ ಜೋಡ್ಸೋಣ. ಆ ಟ್ರಂಕಲ್ಲಿ ಇನ್ನೊಂದ್ ಸ್ವಲ್ಪ ಗೊಂಬೆ ಇದೆ, ನನಗೆ ತೆಗೆದುಕೊಡ್ತೀಯಾ? ನನ್ಗೊಂದು ಬ್ರೇಕ್ ಬೇಕು ಬಾಲ. ಇಲ್ಲೇ ಇದ್ರೆ ನಾನೇ ಬ್ರೇಕ್ ಆಗೋಗ್ತೀನಿ. ನಿನಗಿದನ್ನು ಹೇಳಿದ್ರೆ ನೀನು ನನ್ನ ಮಾತೇ ಕೇಳಲ್ಲ. ನನ್ನ ಪ್ರಾಬ್ಲಮ್ ಏನು ಅಂತ ನಿನಗೆ ಅರ್ಥನೂ ಆಗಲ್ಲ. ಅದಕ್ಕೆ ಈ ರೀತಿ ಹೇಳೋಗ್ತಾ ಇದ್ದೀನಿ. ನಾನು ಹುಡ್ಕೋ ಪ್ರಯತ್ನ ಮಾಡಬೇಡ. ನನ್ನ ಮನಸ್ಸಿಗೆ ಸಮಾಧಾನ ಆದಾಗ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಇಲ್ಲ, ಇದು ಸುಳ್ಳು. ದಿವ್ಯಾನ ನನ್ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ದಿವ್ಯ ಎಲ್ಲಿರ್ತಾಳೋ ಅಲ್ಲಿ ಬಾಲ ಇರ್ತಾನೆ, ಬಾಲ ಎಲ್ಲಿರ್ತಾನೋ ಅಲ್ಲಿ ದಿವ್ಯ ಇರ್ತಾಳೆ. ದಿವ್ಯಾ, 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 ದಿವ್ಯಾ. ಅಮರ ಪ್ರೇಮಿಗಳು. ಬಾಬಯ್ಯ ನಾನು ಬಂದಿರೋ. ಎಲ್ಲ ಗೊಂಬೆಗಳನ್ನು ತಂದಾಯ್ತು. ಇನ್ನೆಲ್ಲ ಗೊಂಬೆಗಳನ್ನ ಅಚ್ಚುಕಟ್ಟ ಜೋಡಿಸ್ಬಿಟ್ರೆ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡೋಣ. ಎಲ್ಲಾ ಗೊಂಬೆಗಳು ಬಂದಿಲ್ಲ ಲಕ್ಷ್ಮಣ. ಇನ್ಯಾವ ಗೊಂಬೆ ಅತ್ತಿಗೆ? ಪಟ್ಟದ ಗೊಂಬೆನೆ ಮರ್ತ್ಬಿಟ್ಟಿಯ ನೀನು. ತಗೊಂಡೋಗಿ ಜೋಡಿಸು. ಅಂದಾಗೆ ಲಕ್ಷ್ಮಣ, ಕಾರ್ತಿಕಲ್ಲಿ ಕಾಣಿಸ್ತಾ ಇಲ್ಲ. ಅತ್ತೆ, ಅವ್ರು ನನ್ಗೇನು ಹೇಳಲಿಲ್ಲ. ನಿನ್ನನ್ನು ಕೇಳಿದ್ನ ನಾನು ಕೇಳಿದ್ರೆ ಮಾತ್ರ ನೀನು ಉತ್ತರ ಕೊಡು.
ನಾನು ಬೆಳಿಗ್ಗೆಯಿಂದ ನೋಡಿಲ್ಲ ಅದಕ್ಕೆ. ಒಂದು ನಿಮಿಷ ಇರಿ, ಫೋನ್ ಮಾಡ್ತೀನಿ. ಫೋನ್ ಮಾಡೋದೆಲ್ಲ ಏನು ಬೇಡ. ಅವ್ನು ಬೆಳಗ್ಗೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ. ಪೂಜೆ ಶುರು ಆಗೋಷ್ಟು ಬಂದ್ಬಿಡ್ತಾನೆ. ಪೂಜೆ ಶುರು ಮಾಡ್ಬಿಡೋಣ. ಆಗ್ಲಿಂದ ಬಾಯಲ್ಲಿ ಏನಿಟ್ಕೊಂಡಿದ್ದೆ, ಅವನ ಬಗ್ಗೆ ಮಾತಾಡ್ತಾ ಇದ್ವಿ ತಾನೆ. ನನ್ನ ಈ ವೇಷದಲ್ಲಿ ಯಾರಾದರೂ ನೋಡಿದ್ರೆ ಪಕ್ಕ ಆಡ್ಕೊಂಡು ನಗ್ತಾರೆ. ನಾನು ಯಾರು ನೋಡಬಾರ್ದು, ಬೇಗ ಮನೆ ಸೇರ್ಕೋಬೇಕು. ಸರ್ ಇನ್ನು ಎಷ್ಟೊತ್ತು? ನಾನು ಅವಾಗ್ಲಿಂದ ಕಾಯ್ತಾ ಇದ್ದೀನಿ. ನಿಮ್ ಹುಡುಗರು ಯಾರು ಇನ್ನೂ ಬಂದಿಲ್ಲ ಸರ್. ಸರ್ ನಾನು ಮನೆಗೆ ಹೋಗ್ಬೇಕು, ನಮ್ಮ ಮನೇಲಿ ಪೂಜೆ ನಡೀತಾ ಇದೆ. ಇನ್ ಕಾಯಕ್ ಆಗಲ್ಲ ಸರ್. ನಿಮ್ ಹುಡುಗರನ್ನ ಬೇಗ ಬರಕ್ ಹೇಳಿ. ಮಾತಾಡಿರೋದನ್ನ ದುಡ್ಡು ಕೊಟ್ಟು ತಗೊಂಡು ಹೋಗ್ತೀನಿ. ಮಾತಾಡ್ತಾ ಇರೋದು ಕೋಟೆ ಮನೆ ರಾಮಚಂದ್ರ ರಾಯರ್ ಮಗ ಕಾರ್ತಿಕ್. ನಿಮ್ ಹುಡುಗರು ಹೇಳಿ ಸರ್, ಮಾತಾಡಿರೋದು ನಾನು ಇವಾಗ್ಲೇ ತಗೊಂಡು ಹೋಗ್ತೀನಿ. ಸರಿ. ಅಕ್ಕ ಇಲ್ಲಿ ನೋಡ್ದ, ಅವಳು ಸತ್ಯರ ಅಕ್ಕ ಅಲ್ವಾ? ಅವಳೆ ಇವಳು ಮದ್ವೆ ದಿನ ಓಡೋದಳು. ಅಯ್ಯೋ ಮತ್ತೆ ತಿರುಗ್ ಬಂದಿದ್ದಾಳೆ. ಓಡಿಸ್ಕೊಳೋದನು ಬಾಡ್ಸಿಲ್ಲ ಅನ್ನುತ್ತೆ, ಅದಕ್ಕೆ ಇಲ್ಲಿಗೆ ಬಂದವಳೆ. ಜಾನಕಿ, ಹಾ ಅತ್ತೆ. ಯಾರೋ ಬಾಗಿಲು ಬಡಿತಾ ಇದ್ದಾರೆ ನೋಡು. ನೋಡ್ತೀನಿ ಅತ್ತೆ. ಇಂಥ ಮನೆಗೆ ಸೊಸೆಯಾಗಿ ಬಂದಿದ್ದಕ್ಕೆ ಈ ತರ ಪ್ರೀತಿನ ಕಣ್ಣಾರೆ ನೋಡೋ ಅವಕಾಶ ಸಿಕ್ತು. ಧೈರ್ಯ ಹೇಳೋ ಮಾವ, ದಾರಿ ತಪ್ಪಿದ್ರೆ ನನ್ನ ತಿದ್ದು ಅತ್ತೆ. ಇವರಿಬ್ರು ನನಗ್ ಸಿಕ್ಕಿರೋದೆ ನನ್ನ ಅದೃಷ್ಟ. ನಿಜಕ್ಕೂ ಮದುವೆ ಆದ್ಮೇಲೆ ಜೀವನದಲ್ಲಿ ನಾನು ಏನೇನು ಕಲ್ತಿರ್ಲಿಲ್ವೋ ಅದೆಲ್ಲ ಅತ್ತೆಯಿಂದ ಕಲಿತಿದ್ದೀನಿ. ನೀನಷ್ಟೇ ಅದೃಷ್ಟವಂತೆ ಅಲ್ಲ ಸತ್ಯ. ನಿನ್ನಂಥ ಸೊಸೆಯನ್ನು ಪಡೆಯೋದಕ್ಕೆ ನಾವು ಅದೃಷ್ಟ ಮಾಡಿದ್ವಿ. ನಮಗೆ ದುರ್ಗೆ ಅಂತ ಸೊಸೆ ಸಿಕ್ಕಿದ್ದಾಳೆ, ಸುಮ್ಮನೆನಾ?
ಆಗ್ಲೇ ರಾಮಾಯಣದ ಕತೆನ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ, ಈಗ ನೀವ್ ದುರ್ಗೆ ಕತೆನ ಹೇಳಿ. ಅಯ್ಯೋ, ದುರ್ಗಿ ಕತೆ ಹೇಳೋದಕ್ಕೆ ಏನಮ್ಮ ಇದೆ, ನಮ್ಮ ಮುಂದೆನೆ ನಿಂತಿದ್ದಾಳಲ್ಲ, ಇವಳು ನೋಡಿದ್ರೆ ಸಾಕು, ಸಾಕ್ಷಾತ್ ದುರ್ಗಿನೇ. ಇವಳನ್ನ ದುರ್ಗೆ ದುರ್ಗೆ ಅಂತ ಹೇಳಿ ಇವಳು ದುರ್ಗೆ ತರ ಎಲ್ಲಾನು ಡೆಸ್ಟ್ರಾಯ್ ಮಾಡದೇ ಇದ್ರೆ ಸಾಕು ಅಪ್ಪ. ದುರ್ಗೆ ಕೆಲಸನೇ ದುಷ್ಟ ಶಕ್ತಿಗಳನ್ನ ಡೆಸ್ಟ್ರಾಯ್ ಮಾಡೋದು. ನೋಡಮ್ಮ ರೀತು, ದುರ್ಗೆ ದೇವಿ ಒಂದು ಅವತಾರ. ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆಗ ಅವಳು ಅವತಾರ ಎತ್ತಿ ಲೋಕಕಂಟಕರಾದ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ, ಶಾಂತಿ ನೆಲೆಸುವಂತೆ ಮಾಡ್ತಾಳೆ. ಅವಳ ಕೋಪ, ರೌದ್ರಾವತಾರ ನೋಡಿ ಜನಗಳು ಭಯ ಬೀಳ್ತಾರೆ. ಆದರೆ ಅವಳ ಕೋಪ ಕೂಡ ಶಾಂತಿಗಾಗಿ ಅಲ್ವಾ? ಇದೆಲ್ಲ ನಮ್ಮ ಜನಗಳಿಗೆ ಅರ್ಥವೇ ಆಗಲ್ಲಮ್ಮ. ಈಗ ನಮ್ಮ ಸತ್ಯನೇ ನೋಡು, ನಮ್ಮ ಸತ್ಯನ ನೋಡಿದ ತಕ್ಷಣ ಎಲ್ಲರೂ ಅಯ್ಯೋ ಈ ಹುಡುಗಿ ಏನು ಜೋರಪ್ಪ ಅನ್ಕೋತಾರೆ. ಆದರೆ ಅವಳು ಆ ಅವತಾರದಲ್ಲಿ ಇಲ್ದ ಹೋಗಿದ್ದಿದ್ರೆ ಗಂಡ ದಿಕ್ಕಿಲ್ದ ಇರೋ ಮನೇನ ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯವಾಗ್ತಿತ್ತ? ಅಜ್ಜಿ, ನೀವಾದ್ರೂ ಮೊಮ್ಮಗಳನ್ನ ನೆನ್ಪಿಟ್ಕೊಂಡಿದ್ದೀರ, ಆದ್ರೆ ಈಗಿನ ಕಾಲದಲ್ಲಿ ಹೆತ್ತೋರ್ಗೆ ಮಕ್ಕಳೇ ನೆನ್ಪಿರಲ್ಲ. ಥ್ಯಾಂಕ್ಸ್ ಅಜ್ಜಿ. ಜಾನಕಿ, ಮಗಳು ಮನೆಗೆ ಬಂದ್ರೆ ಭಿಕ್ಷದವ್ರು ಬಂದ್ರು ಅಂತೀಯಲ್ಲ. ನೋಡಜ್ಜಿ, ಇಷ್ಟೊತ್ತು ಬಾಗ್ಲಲ್ಲೇ ನಿಲ್ಸಿ ಅನ್ಬಾರ್ದಲ್ಲ ಅಂತ ಇದಾರೆ ಎಲ್ರು ಮುಂದೆ. ಬೈದಿದ್ ಯಾರೇ? ಅಮ್ಮ ತಾನೆ, ಆಶೀರ್ವಾದ ಅನ್ಕೋ. ಈಗ ನಿನ್ ಬಾ ಒಳಗಡೆ ನಿಂತ್ಕೋ. ನಿನಗೆ ಈ ಮನೆ ಒಳಗಡೆ ಜಾಗ ಇಲ್ಲ. ಜಾನಕಿ, ಬೀದಿ ಜನ ಎಲ್ಲ ನೋಡಿ ನಗ್ತಾರೆ, ಒಳಗಡೆ ಬರ್ಲಿ, ಆಮೇಲೆ ಮಾತಾಡೋಣ. ಅತ್ತೆ, ಮದ್ವೆ ಮನೆಯಿಂದ ಓಡ್ ಹೋಗುವಾಗ ಇದೇ ಬೀದಿ ಜನಗಳೇ ನಕ್ಕಿದ್ರು, ಆಗ ಅದ ಅವಮಾನನ ಮರ್ತು ಬಿಡ್ಬೇಕಾ? ಅಮ್ಮ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಇಲ್ಲಿ ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ, ನಡಿ ಒಳಗೆ. ನೋಡಿ ಅತ್ತೆ, ನೋಡಿ ಅವಳ ದಿಮಾಕ್ನ. ನಾನು ಹೇಳ್ತಾ ಇದ್ದೀನಿ, ಈ ಮನೆ ಹಾಳಿನ ಮಾತಾಡ್ಸ್ಬೇಡಿ ನೀವು. ನಮಗ್ ಮಾಡಿದ್ದೆ ಸಾಕು. ಈಗ ಯಾವ ಮುಖ ಹೊತ್ಕೊಂಡು ಬಂದಿದ್ಯಾ ನೀನು? ನಾನಾಗಿದ್ರೆ ಹಾಳು ಬಾವಿ ಬಿಸಿ ಹತ್ತು ಹೋಗ್ತಿದ್ದೆ. ಅಯ್ಯೋ ಜಾನಕಿ, ಹಬ್ಬದ ದಿನ ಕಣೆ, ಮಗಳು ಮನೆಗೆ ಬಂದಿದ್ದಾಳೆ, ಬರ್ಲಿ ಬಿಡು, ಒಳಗಡೆ ಕೂತ್ಕೊಂಡು ಆಮೇಲೆ ಮಾತಾಡೋಣ. ಜನ ಎಲ್ಲ ನೋಡ್ತಾ ಇದ್ದಾರೆ. ಅತ್ತೆ, ಈ ವಿಷದ ಹಾವನ್ನ ಮತ್ತೆ ಒಳಗ್ ಕರಿತಿದ್ದೀರಲ್ಲ, ಇವಳು ಯಾವತ್ತೂ ವಿಷ ಕಕ್ಕೋದ್ ಬಿಡಲ್ಲ. ನಾವು ಹೇಗೋ ನೆಮ್ಮದಿಯಾಗಿದ್ದೀವಿ ಅತ್ತೆ, ಹೀಗೆ ಇದ್ಬಿಡೋಣ. ಇವಳು ಮತ್ತೆ ನಮ್ಮ ಬದುಕಲ್ಲಿ ಬರೋದು ಬೇಡ. ಹಬ್ಬದ ದಿನ ಕಡೆ ಅವಳು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ, ಹಳೇ ಮಾತನ್ನೇ ತಗೊಂಡು ಮಾತಾಡ್ತಾ ಇದೆಯಲ್ಲ. ಈಗ ಅವಳು ಮನೆಗೆ ಬಂದ ಮಹಾಲಕ್ಷ್ಮಿ ಕಣೆ. ಈ ಮುದ್ಕಿ ಯಾಕೆ ನನ್ನ ಪರವಾಗಿ ಮಾತಾಡ್ತಿದ್ದಾಳೆ? ಏನಾದ್ರೂ ಅರಳು ಮರಳು ಶುರುವಾಯ್ತಾ ಹೇಗೆ? ದೆವ್ವಕ್ಕೆ ಹೋಲಿಸ್ಬೇಕಾದವಳನ್ನ ದೇವ್ರಿಗೆ ಹೋಲಿಸ್ತಿದ್ದೀರಲ್ಲ ಅತ್ತೆ. ದೆವ್ವ ಇವಳು, ಪ್ರೇತ, ಪಿಶಾಚಿ. ಮೊದಲು ಆಚೆ ಕಳಿಸಿ. ಅಮ್ಮ ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಿದ್ದಾಳೆ? ದಿವ್ಯಾ, ಕಂಟ್ರೋಲ್. ಮೊದಲು ಮನೆಗೆ ಎಂಟ್ರಿ ಸಿಗ್ಲಿ, ಅದು ಇಂಪಾರ್ಟೆಂಟ್. ಶೋ, ಅವಳು ನಮ್ಮ ಪಾಲಿಗೆ ದೇವತೆ ಕಣೆ. ಈಗಿದು ನಿನಗೆ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಏನಮ್ಮ ಮುತ್ತೈದಿದ್ದೀರಾ? ಅಲ್ಲೇ ನಿಂತ್ಬಿಟ್ಟಿದ್ದೀರಲ್ಲ, ಬನ್ನಿ ಅವಳಿಗೆ ಆರತಿ ಎತ್ತಿ ಒಳಗೆ ಕರ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.